ಈಗಿನ ಕಾಲದಲ್ಲೆಲ್ಲ ಆದರೆ ಎಲ್ಲ ನಾಯಕರಿಗೂ ಹೋಗಿ ಕತೆ ಅದು ಇದು ಎಲ್ಲ ಒಪ್ಪಿಸ್ಬೇಕಾಗಿತ್ತು, ಸಂಭಾಷಣೆ ಒಪ್ಪಿಸ್ಬೇಕು, ಎಲ್ಲ ಒಪ್ಪಿಸ್ಬೇಕು. ಅವಾಗೆಲ್ಲನೂ ಅವೆಲ್ಲ ಏನು ಇರ್ತಿರ್ಲಿಲ್ಲ. ಭಕ್ತ ಕುಂಬಾರ ಅಂತ ಹೇಳಿದ್ರೆ ಕತೆ ಗೊತ್ತೇ ಇದೆ, ಚೆನ್ನಾಗಿ ಜ್ಞಾಪಕ ಇದೆ. ರಾಜ್ಕುಮಾರ್ ಸರ್ ಅವರು ಮೇಕಪ್ ಮಾಡ್ಕೊಳ್ಳೋರು, ಮೇಕಪ್ ರೂಮಲ್ಲಿ ಕೂತ್ಕೊಂಡು ಮೇಕಪ್ ಮಾಡ್ಕೊತಿರುವಾಗ ಸ್ಟುಡಿಯೋಗೆ ಬಂದರೆ ಅವರು ಮಾಮೂಲಿಯಾಗಿ ಕಾರಲ್ಲಿ ನೇರ ಬಂದ್ಬಿಟ್ಟು ಮೇಕಪ್ ರೂಮ್ಗೆ ಹೋಗೋದು, ಸ್ಟುಡಿಯೋ ಫ್ಲೋರ್ಗೆ ಹೋಗೋದು, ಅಲ್ಲಿ ಇಲ್ಲಿ ಬಾತಕಾನೆ ಮಾಡೋದು, ಅವ್ರ ಜೊತೆ ಆ ಥರದ್ದೆಲ್ಲ ಅಲ್ವೇ ಇಲ್ಲ. ಕಾರ್ ಎಂಟ್ರ್ ಆದರೆ ಲೆಫ್ಟ್ ಸೈಡಲ್ಲೋ ರೈಟ್ ಸೈಡಲ್ಲೋ ಒಂದು ಚಿಕ್ಕ ದೇವಸ್ಥಾನ ಇರುತ್ತೆ. ಅವ್ರು ಏನು ಬರೆದ್ರೆ ಅವ್ರು ಹೇಳೋರು, ಇವ್ರೇನು ಹೇಳ್ತಿದ್ರು ಅವ್ರು ಮಾಡೋರು. ಇವ್ರು ಎಲ್ಲಿದ್ದಾರೆ ಅಲ್ಲಿ, ಅವ್ರು ಪಾಂಡ್ರಂಗನ ನೋಡ್ತಾ ಇದ್ದಾರೆ, ಅಲ್ಲಿ ಕೈ ಎತ್ತು ಬಿಟ್ಟಿದ್ದಾರೆ, ಕಣ್ಣು ಮುಚ್ಕೊಂಡ್ಬಿಟ್ಟಿದ್ದಾರೆ, ಪಾಂಡ್ರಂಗ ಅಂತ ಇದ್ದಾರೆ. ಅವ್ರಿಗೇನು ಅನ್ನಿಸ್ತೋ ಏನೋ. ಬ್ರೇಕ್ ಟೈಮಲ್ಲಿ ನನ್ನ ಕರೆದ್ರು ಅಣ್ಣ ಅವರು, ಇಲ್ಲ ಈ ಇದು ಶಾರ್ಟ್ಸ್ಗಳೆಲ್ಲ ಸಾಕಾ ಈ ಸಾಂಗ್ಗೆ ಅಂತ ಕೇಳಿದ್ರು. ಬರೀ ವಿಠಲ ಅಂತಾನೆ ಬರ್ತಾ ಇರುತ್ತೆ, ಅದು ಗೊತ್ತಾಗೋದಿಲ್ಲ. ಯಾಕೆಂದ್ರೆ ಶಾರ್ಟ್ಸ್ ಚೇಂಜ್ ಆಗ್ತಾ ಇರುತ್ತೆ. ಪ್ರತಿಯೊಂದಕ್ಕೂ ಒಂದೊಂದು ವಿಠಲಕ್ಕೂ ಒಂದೊಂದು ಶಾರ್ಟ್ ಹಾಕಿ. ಸರ್, ಈ ಹುಣಸೂರು ಕೃಷ್ಣಮೂರ್ತಿ ಅವರು ಡೈರೆಕ್ಟರ್ ಆಗಿ ತುಂಬ ಕಮಾಂಡಿಂಗ್ ಇದ್ರು. ಅವರ ನಿರ್ದೇಶನ ಅಂತ ಬಂದಾಗ ಅವ್ರದ್ದೊಂದು ಹೋಲ್ಡ್ ಇರ್ತಿತ್ತು ಅಂತ ನಾನು ಕೇಳ್ಪಟ್ಟಿದ್ದೀನಿ. ರಾಜ್ಕುಮಾರ್ ಅವ್ರ ಜೊತೆ ಅವ್ರಿಗೇನೋ ಒಂದು ಸಣ್ಣ ಮನಸ್ತಾಪ ಆಗಿತ್ತು ಭಕ್ತ ಕುಂಬಾರ ಸಂದರ್ಭದಲ್ಲಿ ಅನ್ನೋದೇನಾದ್ರು. ಹುಣಸೂರು ಕೃಷ್ಣಮೂರ್ತಿ ಹೇಳ್ಕೊಂಡ್ರೆ ಅಣ್ಣ ಅವ್ರಿಗೆ ಭಾಳ ಇಷ್ಟ, ಅಣ್ಣ ಅವ್ರಿಗೆ ಹುಣಸೂರು ಕೃಷ್ಣಮೂರ್ತಿ ಹೇಳ್ಕೊಂಡ್ರೆ ಇಷ್ಟ, ಇಬ್ಬರಿಗೂ ಅಷ್ಟೇ. ಆಮೇಲೆ ಹುಣಸೂರು ಈಗಿನ ಕಾಲದಲ್ಲೆಲ್ಲ ಆದರೆ ಎಲ್ಲ ನಾಯಕರಿಗೂ ಹೋಗಿ ಕತೆ ಅದು ಇದು ಎಲ್ಲ ಒಪ್ಪಿಸ್ಬೇಕಾಗಿತ್ತು, ಸಂಭಾಷಣೆ ಒಪ್ಪಿಸ್ಬೇಕು, ಎಲ್ಲ ಒಪ್ಪಿಸ್ಬೇಕು. ಆಮೇಲೆ ಹಾಡುಗಳು ಒಪ್ಪಿಸ್ಬೇಕು. ಇವತ್ತೊಂದು ದಿವಸ ಪ್ರಸ್ತುತದಲ್ಲಿರೋದು. ಅವಾಗೆಲ್ಲನೂ ಅವೆಲ್ಲ ಏನು ಇರ್ತಿರ್ಲಿಲ್ಲ. ಒಂದು ಫಾರ್ ಎಕ್ಸಾಂಪಲ್ ಈಗ ಭಕ್ತ ಕುಂಬಾರ ಅಂತ ಹೇಳಿದ್ರೆ ಕತೆ ಗೊತ್ತೇ ಇದೆ, ಎಲ್ರಿಗೂ ಗೊತ್ತಿದೆ. ನಾಯಕ ಅವನು ಕುಂಬಾರನ ಪಾತ್ರ ಮಾಡ್ತಾ ಇದ್ದಾನೆ, ಅವನು ಪಾಂಡುರಂಗನ ಪರಮ ಭಕ್ತ ಅನ್ನೋದು ಎಲ್ರಿಗೂ ಗೊತ್ತೇ ಇರುತ್ತೆ. ಸೊ ಇದನ್ನ ಕತೆ ಹೋಗಿ ಏನು ಹೇಳಬೇಕಾಗಿಲ್ಲ, ಏನು ಮಾಡಬೇಕಾಗಿಲ್ಲ, ಗೊತ್ತಿರೋದು. ಇದಕ್ಕಿಂತ ಮುಂಚೆ ಹೊನ್ನಪ್ಪ ಆಗೋತ್ರ ಒಂದು ಮಾಡಿದ್ರಿಂದ ಮೊದಲೇ ಒಂದು ಇದೆ, ಮೊದಲೇನೇ. ಸೊ ಇದನ್ನು ಕೂಡ ನಾವು ಮಾಡುವಾಗ, ಪಿಕ್ಚರ್ ಪ್ರೊಡ್ಯೂಸ್ ಮಾಡುವಾಗ ನಾವು ನೋಡಿದ್ವು ಇದನ್ನು. ನಾನು ಹುಣಸೂರವರು, ಐ ಥಿಂಕ್ ಅಣ್ಣವರು ಬಂದಿದ್ರು ಏನೋ ಗೊತ್ತಿಲ್ಲ ನನಗೆ, ಬಟ್ ಇದನ್ನು ನೋಡಿ ಹುಣಸೂರವರು ಅವರು ಒಳ್ಳೆ ಬರಹಗಾರರು ಅನ್ನೋದು ಎಲ್ರಿಗೂ ಗೊತ್ತಿದೆ. ಎಲ್ಲನೂ ಸಂಭಾಷಣೆ ಆದರೂ ಸರಿ, ಆಮೇಲೆ ಸಾಹಿತ್ಯ ಆದರೂ ಸರಿ, ಹಾಡುಗಳಿಗೆ ಬರೋದು ಅಲ್ಲಿ ಎಲ್ಲನೂ ಕೂಡ ಅಷ್ಟೇ. ಅದು ಬಟ್ ಒಂದೇನು ಅಂತ ಹೇಳಿದ್ರೆ, ಏನು ತೆಗಿಬೇಕು ಏನು ಮಾಡಬೇಕು ಅನ್ನೋದೆಲ್ಲ ಹೆಚ್ಚು ಕಮ್ಮಿ ಕುಂಬಾರದಲ್ಲೆಲ್ಲ ನನಗೆ ಬಿಟ್ಬಿಡೋರು. ಯಾವ ಶಾರ್ಟ್ಸ್ ತೆಗಿಯೋದು ಅದಾಗಲೇ ಏನಾಗಲಿ ಅವುಗಳೆಲ್ಲ ಅವರು ಫೈಲಲ್ಲಿ ಬರೆದಿರ್ತಾರೆ, ಅದು ನಾನು ಕೊಡೋರು ಡೈಲಾಗ್ಸ್ನ. ಆ ಡೈಲಾಗ್ಸ್ನ ನಾನು ಹೋಗಿ ಚೆನ್ನಾಗಿ ಜ್ಞಾಪಕ ಇದೆ. ರಾಜ್ಕುಮಾರ್ ಸರ್ ಅವರು ಮೇಕಪ್ ಮಾಡ್ಕೊಳ್ಳೋರು, ಮೇಕಪ್ ರೂಮಲ್ಲಿ ಕೂತ್ಕೊಂಡು ಮೇಕಪ್ ಮಾಡ್ಕೊತಿರುವಾಗ ಅವ್ರ ಹತ್ರ ಇನ್ನೊಂದು ದೊಡ್ಡ ಇದೆ, ಒಂದು ಪದ್ಧತಿ ಏನಂತ ಹೇಳಿದ್ರೆ, ಸ್ಟುಡಿಯೋಗೆ ಬರ್ತಾರೆ ಅಂದರೆ ಸ್ಟುಡಿಯೋಗೆ ಬಂದರೆ ಅವರು ಮಾಮೂಲಿಯಾಗಿ ಕಾರಲ್ಲಿ ನೇರ ಬಂದ್ಬಿಟ್ಟು ಮೇಕಪ್ ರೂಮ್ಗೆ ಹೋಗೋದು, ಸ್ಟುಡಿಯೋ ಫ್ಲೋರ್ಗೆ ಹೋಗೋದು, ಅಲ್ಲಿ ಇಲ್ಲಿ ಬಾತಕಾನೆ ಮಾಡೋದು, ಅವ್ರ ಜೊತೆ ಆ ಥರದ್ದೆಲ್ಲ ಅಲ್ವೇ ಇಲ್ಲ. ಸ್ಟುಡಿಯೋಲ್ಲಿ ಕಾರ್ ಎಂಟ್ರ್ ಆಯಿತು ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿದೆ, ಈಗ ಇದೆಯೋ ಇಲ್ಲೋ ಗೊತ್ತಿಲ್ಲ, ಕಾರ್ ಎಂಟ್ರ್ ಆದರೆ ಲೆಫ್ಟ್ ಸೈಡಲ್ಲೋ ರೈಟ್ ಸೈಡಲ್ಲೋ ಒಂದು ಚಿಕ್ಕ ದೇವಸ್ಥಾನ ಇರುತ್ತೆ. ಆ ಕಂಠೀರವ ಸ್ಟುಡಿಯೋಲ್ಲಿ ಕೂಡ ಒಂದು ದೇವಸ್ಥಾನ ಇತ್ತು. ಸೊ ಅಲ್ಲಿ ಅವ್ರ ಕಾರ್ ನಿಲ್ಲಿಸ್ಬಿಟ್ಟು ಅಲ್ಲಿ ಹೋಗಿ ಪೂರ್ತಿ ನಮಸ್ಕಾರ ಮಾಡಿ, ಮಾಮೂಲಿ ನಮಸ್ಕಾರ ಅಂದರೆ ಹೀಗೆ ಆ ಥರ ಅಲ್ಲ, ಮೈ ಬಗ್ಸಿ ನಮಸ್ಕಾರ ಮಾಡಿ ಅಲ್ಲಿಂದ ಮೇಕಪ್ ರೂಮ್ಗೆ ಹೋಗಿ ಮೇಕಪ್ ರೂಮಿಗೆ ಕೂತ್ಕೊಂಡು ಕುರ್ಚಿ ಕಂಡು ಕೂತ್ಕೊಂಡು ಮೇಕಪ್ ಮೆಟೀರಿಯಲ್ಸ್ ಕಂಡು ಕೂತ್ಕೊಂಡು ಅದೆಲ್ಲ ನೋಡಿದ್ರೆ ಒಂದು ಭಕ್ತಿ ಭಾವದಿಂದ ಇಟ್ಕೊಂಡು ಕೂತ್ಕೊಳ್ಳೋರು. ಆ ಪೀರಿಯಡಲ್ಲಿ ನಾವು ಹೋಗೋವು ಯಾರೋ ಸಹ ನಿರ್ದೇಶಕರು. ಇವತ್ತೊಂದು ದಿವಸದ ಪ್ರಸ್ತುತ ಶೂಟಿಂಗ್ ಏನು, ಎಷ್ಟು ದೃಶ್ಯಗಳು ಏನೇನು ಬರುತ್ತೆ, ಯಾವ ದೃಶ್ಯ ಮೊದಲು ತೆಗಿತೀವಿ, ಇವುಗಳೆಲ್ಲನೂ ಕೂಡ ಮೂರು ಸೀನ್ ಇತ್ತು ಅಂದರೆ 3 ಸೀನ್ ಪೇಪರು ತೊಗೊಂಡೋಗಿ ಅವ್ರಿಗೆ ಓದ್ತಾ ಇದ್ವು. ನಾನು ಓದಿ ಯಾವುದು ಮೊದಲು ಅಂತ ಕೇಳೋರು, ಇದು ಅಂತ ಹೇಳಿದ್ರೆ ಆ ಮೊದಲನೇದು ಒಂದು ಸತಿ ಓದಿಸೋರು, ಅಷ್ಟೇ ಬಿಟ್ಬಿಡೋರು. ಯಾಕೆಂದರೆ ಆಮೇಲೆ ಮೇಕಪ್ ಎಲ್ಲ ಹಾಕ್ಕೊಂಡು ಬಂದಾಗ ಫ್ಲೋರ್ ಒಳಗೆ ಬಂದಾಗ ಆ ದೃಶ್ಯದಲ್ಲಿ ಏನು ಯಾವ ಥರ ತೆಗಿತೀವಿ ಅನ್ನೋದೆಲ್ಲನೂ ಕೂಡ ಆವಾಗ ಅಲ್ಲಿ ಹೇಳ್ತಾ ಇದ್ದು. ಸೊ ಅದರಿಂದ ನೀವು ಹೇಳ್ದಂಗೆ ಯಾವ ಥರದ ಗಿನಿಸ್ತಾಪ ಏನು ಖಂಡಿತ ಇಲ್ಲ. ಒಂದು ರಿಲೈನ್ ಆಯಿತು ಅಂದರೆ ಒಂದು ಇದು ಮಾಡ್ತಾಯಿದ್ವಿ, ಒಂದು ಸಾಂಗ್ ತೆಗಿತಾಯಿದ್ವು. ಯಾವುದು ಅಂದರೆ ಹರಿನಾಮವೇ ಚಂದ ಅಂತ. ಅದು ತುಂಬ ಒಳ್ಳೆ ಹಾಡೋದು, ಎಲ್ಲ ಹಾಡುಗಳು ತುಂಬ ಚೆನ್ನಾಗಿದೆ, ಎಲ್ಲ ಮೆಲುಕು ಹಾಕುವಂಥ ಹಾಡುಗಳು. ಸೊ ಅದು ಮಾಡಿದಾಗ ಶೂಟಿಂಗ್ ಎಲ್ಲ ಆಯಿತು. ಶೂಟಿಂಗ್ ಎಲ್ಲ ಮಾಡಿದಾಗ ಅದಲ್ಲಿ ಏನಂತ ಹೇಳಿದ್ರೆ, ಆ ಭಕ್ತಿ ಪರಾಕಾಷ್ಠೆಯಲ್ಲಿ ಅವ್ರಿಗೆ ಗೊತ್ತಾಗೋದಿಲ್ಲ, ಏನಿಲ್ಲ, ಹಾಡ್ತಾ ಇರ್ತಾರೆ. ಆ ಸಾಂಗ್ ಒಂಥರ ಕ್ಲೈಮ್ಯಾಕ್ಸ್ ಹೋಗುತ್ತೆ, ವಿಠಲ ಹೋಗ್ತಾ ಇರುತ್ತೆ. ಅವ್ರಿಗೆ ಗೊತ್ತಿಲ್ಲ, ಮಗು ಆ ಮನೆ ಒಳಗಡೆಯಿಂದ ಹೊಸಲು ದಾಟ್ಕೊಂಡು ಬಂದು ಅಲ್ಲಿ ಕೆಮ್ಮಣ್ಣು ತುಳಿತಾ ಇರ್ತಾರೆ,
ತುಳಿತಿರುವಾಗಲೂ ಕೂಡ ಅದು ಮಗು ಬಂದಿದ್ದು ಇವ್ರಿಗೆ ಗೊತ್ತಿಲ್ಲ. ಇವ್ರು ಎಲ್ಲಿದ್ದಾರೆ ಅಲ್ಲಿ, ಅವ್ರು ಪಾಂಡ್ರಂಗನ ನೋಡ್ತಾ ಇದ್ದಾರೆ ಅಲ್ಲಿ, ಕೈ ಎತ್ತು ಬಿಟ್ಟಿದ್ದಾರೆ, ಕಣ್ಣು ಮುಚ್ಕೊಂಡ್ಬಿಟ್ಟಿದ್ದಾರೆ, ಪಾಂಡ್ರಂಗ ಪಾಂಡ್ರಂಗ ಅಂತ ಇದ್ದಾರೆ. ಆ ಮಗು ಬರ್ತಾ ಇರುತ್ತೆ, ಬಂದು 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 ಎಲ್ಲಿ ಮಣ್ಣು ತುಳಿತಾ ಇರ್ತಾರೋ ಅಲ್ಲಿ ಬರುತ್ತೆ. ಆವಾಗಲೂ ಗೊತ್ತಾಗಲ್ಲ, ಮಣ್ಣು ಇನ್ನೂ ಹಿಂದೆ ಬರುತ್ತೆ. ಆಮೇಲೆ ಅಲ್ಲ ಆವಾಗಲೂ ಗೊತ್ತಾಗಲ್ಲ, ಆವಾಗಲೂ ಕೂಡ ಅವ್ರಿಗೆ ಗೊತ್ತಿರೋ ಒಂದೇ ಪಾಂಡ್ರಂಗ 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 ಅಂತ. ಆಮೇಲೆ ಆ ಮಗು ಅವ್ರು ಹಿಡ್ಕೊಂಡು ಮಂಡಿ ಹಿಡ್ಕೊಂಡಿದ್ದಾನೆ, ಪಂಚೆ ಹಿಡ್ಕೊಂಡಿದ್ದೆ ನಿಂತ್ಕೊತೆ, ಆವಾಗಲೂ ಗೊತ್ತಾಗಲ್ಲ. ಆವಾಗಲೂ ಅವ್ರಿಗೆ ಗೊತ್ತಿದ್ದು ಪಾಂಡ್ರಂಗ 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 ಅಂತ ಹಿಂಗೆ ಹೇಳ್ತಿರುವಾಗಲೇ ಆ ಮಗು ಇದ್ದೇನಾಗುತ್ತೆ, ಆ ಕೆಮ್ಮಣ್ಣು ಮೇಲೆ ಬಿದ್ದುಬಿಡುತ್ತೆ. ಇವ್ರು ಮಡಿಕೆ ಮಾಡೋಕ್ಕೋದ್ರೆ ಮಣ್ಣನ್ನು ಹಸಿ ಮಾಡ್ತಾ ಇರ್ತಾರಲ್ಲ, ಆ ಮಗು ಬಿದ್ದಿದ್ದು ಗೊತ್ತಿಲ್ಲ, ಆ ಮಗು ಅಳ್ತಿರೋದು ಗೊತ್ತಿಲ್ಲ, ಅವರು ಎಲ್ಲನೂ ಕಿವಿಡಾಗೋಗ್ಬಿಟ್ಟಿದೆ. ಅವ್ರು ಬರ್ತಿರೋದು ಒಂದೇ ಪಾಂಡ್ರಂಗ ಪಾಂಡ್ರಂಗ. ಆ ಮಗುನ ಹಾಕಿ ತುಳಿದ್ಬಿಟ್ಟು ಆ ಮಗು ಹಾಗೆ ಸತ್ತೋಗ್ಬಿಡುತ್ತೆ. ಈ ದೃಶ್ಯ ಇವತ್ತು ಕೂಡ ನಾನು ಹಿಂಗೆ ಹೇಳ್ತಾ ಇದ್ದರೆ ನನಗೆ ಥ್ರಿಲ್ ಆಗುತ್ತೆ. ಅದು ಅಷ್ಟು ಚೆನ್ನಾಗಿದೆ ಆ ದೃಶ್ಯ. ಅದು ತೆಗೆಯುವಾಗ ತೆಗೆದು ಆಮೇಲೆ ಎಲ್ಲ ಆಯಿತು. ಅವ್ರಿಗೇನು ಅನ್ನಿಸ್ತೋ ಏನೋ, ತೆಗೆದು ಶೂಟಿಂಗ್ ಎಲ್ಲ ಹಾಡು ಮುಗೀತು. ಊಟಕ್ಕೆ ಬ್ರೇಕ್ ಆಯಿತು. ಬ್ರೇಕ್ ಟೈಮಲ್ಲಿ ನನ್ನ ಕರೆದ್ರು ಅಣ್ಣ ಅವರು, ಭಾರ್ಗವ್ ಅಂತಲೇ ಕರೀತಾರೆ ನನ್ನ. ಸರ್ ಅಂದರೆ ಇಲ್ಲ ಈ ಸಾಕಾ, ಇದು ಶಾರ್ಟ್ಸ್ಗಳೆಲ್ಲ ಸಾಕಾ ಈ ಸಾಂಗಿಗೆ ಅಂತ ಕೇಳಿದ್ರು. ಸಾಕು ಸರ್ ಅಂತ, ಸಾಕು ಅಂತ ಡೈರೆಕ್ಟ್ರ್ ಹೇಳಿದ್ದಾರೆ ಅಂತ ಹೇಳಿದೆ. ಇಲ್ಲ 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 ನಾನು ಕೇಳಿದ್ರೆ ಇನ್ನೊಂದು ಸ್ವಲ್ಪ ತೆಗಿಬೋದಾ ಅಂತ ಕೇಳಿದ್ರು. ತೆಗಿಬೋದು ಸರ್, ತೆಗಿಯಕ್ಕೇನಿಲ್ಲ ಅಂತ. ಆಮೇಲೆ ಸಾಂಗ್ ಮುಗ್ದೋಗಿದೆಯಲ್ಲ ಅಂತ ಕೇಳಿದ್ರು. ಇಲ್ಲ ನಾನು ಹೇಳಿದೆ ಸಾಂಗ್ ಇದೆಯಲ್ಲ ಸರ್, ಕೊನೆಗೆ ವಿಠಲ 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 ಇದೆಯಲ್ಲ, ಅದನ್ನೇ ಪುನಃ ರೀಪ್ರೊಡ್ಯೂಸ್ ಮಾಡಿಕೊಂಡ್ರೆ ನಮ್ಗೆ ಎಷ್ಟು ಸತಿ ಬೇಕಾದ್ರೂ ಪ್ರೊಡ್ಯೂಸ್ ಮಾಡಿಕೊಂಡು ಮಧ್ಯ ಒಂದು ಬ್ಯಾಂಗ್ ಇರುತ್ತೆ, ಬ್ಯಾಂಕ್ ಕಟ್ ಮಾಡಿಬಿಟ್ರೆ ಬರೀ ವಿಠಲ 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 ಅಂತಲೇ ಬರ್ತಾ ಇರುತ್ತೆ. ಅದು ಗೊತ್ತಾಗೋದಿಲ್ಲ, ಯಾಕೆಂದ್ರೆ ಶಾರ್ಟ್ಸ್ ಚೇಂಜ್ ಆಗ್ತಾ ಇರುತ್ತೆ. ಅದೇ ವಿಟ್ಲ ವಿಟ್ಲ ಬರ್ತಾ ಇದ್ರು ಕೂಡ ಅದೇ ಬರ್ತಾ ಇದೆ ಅಂತ ನಮ್ಗೆ ಅನ್ಸಲ್ಲ. ಶಾರ್ಟ್ಸ್ ಚೇಂಜ್ ಆಗಿರೋದ್ರಿಂದ ಸೌಂಡ್ ಚೇಂಜ್ ಆಗೋಲ್ಲ, ಬಟ್ ಶಾರ್ಟ್ಸ್ ಚೇಂಜ್ ಆಗ್ತಾ ಇರೋದ್ರಿಂದ ಅದು ಗೊತ್ತಾಗಲ್ಲ ಸರ್, ಮಾಡ್ಬೋದು ಅಂತ ಹೇಳಿದೆ. ಹಾಗಾದ್ರೆ ಹೇಳ್ಬಿಡ್ತೀರಾ ಡೈರೆಕ್ಟ್ರಿಗೆ, ಇನ್ನು ಸ್ವಲ್ಪ ಊಟ ಆದಮೇಲೆ ಒಂದು ಸ್ವಲ್ಪ ಶಾರ್ಟ್ಸ್ ತೆಗೆಯೋಣ ಅಂತ ಕೇಳಿದ್ರು. ಸರ್ ನಾನು ಹೆಂಗೆ ಸರ್ ಹೇಳೋದು ಅಂತ. ಇಲ್ಲ ನೀವು ಹೇಳಿ ಹುಣಸೂರಿಗೆ ಅಂತ. ನಾನು ನಮಗೆ ಚಿಕ್ಕಪ್ಪ ತಾನೆ, ಅವ್ರು ಹೇಳಿದೆ ಈ ಥರ ಇನ್ನು ಸ್ವಲ್ಪ ಶಾರ್ಟ್ಸ್ ಬೇಕು ಅಂತ ಹೇಳ್ತಾ ಇದ್ದಾರೆ ಅಂದೆ. ಅದಕ್ಕೆ ಸಾಂಗ್ ಮುಗಿದೋಯ್ತಲ್ಲೋ ಅಂದರು. ಇಲ್ಲಪ್ಪ ಇಲ್ಲ ಇನ್ನು ಸ್ವಲ್ಪ ಶಾರ್ಟ್ಸ್ ಆ್ಯಡ್ ಮಾಡ್ಬೋದು ಅಂದರೆ. ಹೆಂಗೆ ಆ್ಯಡ್ ಮಾಡ್ತೀಯ, ಸೌಂಡ್ ಇಲ್ವಲ್ಲ ಅಂದರು. ಆವಾಗ ನಾವು ಒಂದು ಸ್ವಲ್ಪ ಚುರುಕಾಗಿರ್ತಿದ್ದು, ಯಾವಾಗಲೂ ಚುರುಕೆ ನಾನು. ಸರಿ ಹೆಂಗೆ ಹಿಂಗೆ ಮಾಡೋಕೆ, ಪುನಃ ರಿಕಾರ್ಡ್ ಮಾಡೋಕ್ಕಾಗತ್ತಾ ಆ ಸಾಂಗ್ ಮೇಲ್ಗಡೆ ಅಂದರು. ಆಮೇಲೆ ಮಾಡ್ಬೋದು ಸಾಂಗ್, ಕೆಲವು ಮಾಡ್ಬೋದು. ಕೆಲವು ಚಿತ್ರಗಳಲ್ಲಿ ಸಾಂಗ್ ಮುಗಿದ ಮೇಲೂ ಕೂಡ ಶಾರ್ಟ್ಸ್ ತೆಗೆದುಬಿಟ್ಟು ಅದಕ್ಕೆ ಸಾಂಗ್ ಆ್ಯಡ್ ಮಾಡಿದ್ದಾರೆ. ಅದನ್ನು ಬಹಳ ಮಾಡಿದ್ದೆ ಬಂಗಾರದ ಮನುಷ್ಯದಲ್ಲಿ. ಬಂಗಾರದ ಮನುಷ್ಯ, ಭೂತಯ್ಯನ ಮಗ, ಈ ಸಿನಿಮಾದಲ್ಲೆಲ್ಲ ಆ ಸಾಂಗ್ ರೆಕಾರ್ಡ್ ಮಾಡಿಬಿಟ್ಟಿರ್ತೀವಿ, ಆದರೆ ಇನ್ನೂ ಸಾಲಲ್ಲ ಅಂತ ಆಗುತ್ತೆ. ಸೊ ಆವಾಗ ಆ್ಯಡ್ ಮಾಡಿದ್ದೀವಿ ಆ ಥರ. ಸೊ ಸಾಂಗ್ ಇದ್ದರೂ ಕೂಡ ಸಾಂಗ್ ಎಕ್ಸ್ಟ್ರಾ ಏನೇನು ಶಾರ್ಟ್ಸ್ ತೆಗೆದಿರ್ತೀವೋ ಆ ಶಾರ್ಟ್ಸ್ ಎಲ್ಲ ಹಾಕ್ಬಿಟ್ಟು ಆವಾಗ ಮ್ಯೂಸಿಕ್ ಡೈರೆಕ್ಟರ್ ಏನು ಮಾಡ್ತಾಯಿದ್ದೆ, ಮೊದಲು ಆ ಸಾಂಗ್ ಇರೋ ಶ್ರುತಿಗೂ ಈಗ ಮಾಡ್ತಾರಲ್ಲ ಆ ಶ್ರುತಿನೂ ಒಂದೇ ಸಮ ಮಾಡಿಬಿಟ್ಟು ಮಾಡ್ತಾರೆ, ಗೊತ್ತಾಗೋದೇ ಇಲ್ಲ ಅವಾಗ. ಸೊ ಆ ಥರದಲ್ಲಿ ಅದು ಆವಾಗ ಮಾಡಿರಲಿಲ್ಲ ನಾವು. ನಾನು ಈ ಥರ ಮಾಡ್ಬೋದು ಅಂತ ಹೇಳಿದೆ. ಸರಿ ಮಾಡೋಣ, ಊಟ ಆದಮೇಲೆ ಮಾಡೋಣ ಅಂದು. ಊಟ ಆದಮೇಲೆ ಮಾಡಿದೆ. ಊಟ ಆದಮೇಲೆ ಪುನಃ ಮಾಡೋದು. ಕೆಲವು ಶಾರ್ಟ್ಸ್ ಅಬೌಟ್ 1 hour 2 hours ಶಾರ್ಟ್ಸ್ ಎಲ್ಲ ಬೇರೆ ಬೇರೆ ಆ್ಯಂಗಲೆಲ್ಲ ತೆಗೆದ ಮೇಲೆ ಈಗ ಏನು ಬಂತು ಅಂದರೆ, ಈಗ ನನಗೆ ತಲೆನೋವು ಬಂತು. ಈಗ ಏನಾಯಿತು ಅಂದರೆ, ಈಗ ಶಾರ್ಟ್ಸ್ ಎಲ್ಲ ಇದಿದೆ, ಈಗ ಆ್ಯಡ್ ಮಾಡಿದ್ದೀವಲ್ಲ, ಆ್ಯಡ್ ಮಾಡಿದ್ದಕ್ಕೆ ಸಂಗೀತ ಹಾಕಬೇಕು. ಆ್ಯಡ್ ಮಾಡಿದ್ದಕ್ಕೆ ಸಂಗೀತ ಹಾಕೋಕ್ಕೆ ಏನು ಮಾಡೋದು, ನಮ್ಮ ಹತ್ರ ಇದ್ದಿದ್ದು ವಿಠಲ 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 ಅಂತ 4 ಸತಿ ಬರೋದು. ಅದು 4 ಸತಿ ಬಂದು ವಿಠಲ 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 ಜಂಗ್ ಅಂತ ಬಂದು ಬ್ಯಾಂಗ್ ಇರುತ್ತೆ. ಆ ಬ್ಯಾಂಗನ್ನ ಕಟ್ ಮಾಡಿಬಿಡ್ಬೇಕು. ಕಟ್ ಮಾಡಿಬಿಟ್ರೆ ವಿಠಲ 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 ಪುನಃ ಬ್ಯಾಂಗ್ ಜಂಗ್ ಹೋಯ್ತು ಬ್ಯಾಂಗು. ವಿಠಲ ಅದೇ ವಿಠಲ 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 ಅಂತಾನೆ ಬರುತ್ತೆ. ಅಷ್ಟು ವಿಠಲನೂ ಇದನ್ನು ಬ್ಯಾಂಗ್ ಕಟ್ ಮಾಡಿ ಅಷ್ಟನ್ನು ಅಸಿಸ್ಟೆಂಟ್ ಎಡಿಟರ್ ಹತ್ರ ಇಟ್ಟು ಕೂತ್ಕೊಂಡು ಎಲ್ಲ ಅಂಟಿಸಿ ಸಾಂಗ್ನ ಪ್ರಿಂಟ್ ಮಾಡ್ಕೊಂಡಿದ್ದು. ಅದು ಅಂಟಿಸ್ಬಿಟ್ಟು ಆಮೇಲೆ ಅದಕ್ಕೆ ಪ್ರತಿಯೊಂದಕ್ಕೂ ಒಂದೊಂದು ವಿಠಲಕ್ಕೂ ಒಂದೊಂದು ಶಾಟ್ ಹಾಕಿ ಮಾಡಿದ ಮೇಲೆ ಡೈರೆಕ್ಟ್ರ್ ನೋಡ್ತೀರಾ ಅಂತ ಕೇಳಿದೆ. ನೀವು ಮಾಡಿದ್ಯಾ ಅಂದರು. ಮಾಡಿದ್ದೀನಿ ಅಂದರು. ಸರಿ ಸಾಂಗ್ ಹಾಕು ಅಂತ ಹೇಳಿದ್ರು. ಸಾಂಗ್ ಮಾಡಿದೆ. ಅವ್ರಿಗೆ ತುಂಬ ಖುಷಿ ಆಗೋಯ್ತು, ತುಂಬ ಚೆನ್ನಾಗಿದೆ ಅಂಥೇಳಿ. ಆಮೇಲೆ ರಾಜ್ಕುಮಾರ್ ಆವಾಗ ನೋಡಲಿಲ್ಲ, ಪಿಕ್ಚರು ಆದಮೇಲೆ ನೋಡಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಇದೊಂದು ಜಾಗದಲ್ಲೇ ಅವ್ರು ಈ ಥರ ಏನಾದ್ರು ಇಂಟ್ರಿಫಿಯರ್ ಆಗಿದ್ದರೆ, ನೀವು ಹೇಳಿದ್ರೆ ಏನು ಮನಸ್ತಾಪ ಅಂತ ಏನಾದ್ರು ಇದ್ದರೆ ಇದು ಮನಸ್ತಾಪನೇ ಅಲ್ಲ. ಸೊ ಇದೊಂದು ಜಾಗದಲ್ಲೇ ಇಷ್ಟು ಕಸಿಬಿಸಿ ಅವೆಲ್ಲ ಏನಿಲ್ವೇ ಇಲ್ಲ. ಹಾಯ್, ನಾನು ನಿಮ್ಮ ಭಾವನಾ ಬೆಳಗೆರೆ. ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದರ ತುಂಬ ಒಳ್ಳೆಯ ಕಂಟೆಂಟ್ಗಳು ಬಂದಿದ್ದಾವೆ, ತುಂಬ ಒಳ್ಳೆ ಇಂಟರ್ವ್ಯೂಗಳು, ತಿಳ್ಕೊಳ್ಳೋ ಅಂಥ ಮಾಹಿತಿಗಳಿದ್ದಾವೆ.
ತಾವು ನೋಡಬೇಕು, ಆನಂದಿಸಬೇಕು ಅಂತ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.